ಬರ್ತೀನಿ. ಸುದೀಪ್ ಸರ್ ಬರ್ತಿದ್ದಾರೆ, ಕಿಚ್ಚ ಕಿಚ್ಚ ಅಂತ ಹೇಳೋದಕ್ಕೆ ಎಷ್ಟು ಜನ ready ಇದ್ದೀರಾ? ಎಲ್ರಿಗೂ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ. ಹಾಗೂ ನಮ್ಮ ಮಾಧ್ಯಮ ಮಿತ್ರರು ಕೂಡ ಬಂದಿದ್ದಾರೆ, ಟಿವಿಯಿಂದ, ಪತ್ರಿಕೆಯಿಂದ ಹಾಗೂ ಡಿಜಿಟಲ್ ಮೀಡಿಯಾದಿಂದ. ತಮ್ಮೆಲ್ಲರೂ ಕೂಡ ಪ್ರೀತಿಯ ಸ್ವಾಗತ ನಿಮ್ಮ ಅನುಪಮ ಭಟ್ ಕಡೆಯಿಂದ. ಇವತ್ತು ನೀವೆಲ್ಲರೂ ಸೇರಿರೋದು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಂದು ಇತಿಹಾಸ ಸೃಷ್ಟಿಸುವಂತ ಸಿನಿಮಾದ ಟ್ರೈಲರ್ ಲಾಂಚ್ಗೆ. ಯಾಕೆ ಇತಿಹಾಸ ಸೃಷ್ಟಿ ಮಾಡುತ್ತೆ ಈ ಸಿನಿಮಾ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ಚಿತ್ರತಂಡ ಹೇಳ್ತಾ ಇದೆ ಅಂದ್ರೆ, ಆ ಚಿತ್ರದ ಟೈಟಲ್ ಕೂಡ ಹಾಗೆ ಇದೆ, ಗತ ವೈಭವ. ಹೆಸರಲ್ಲೇ ಒಂದು ಪವರ್ ಇದೆ, ಹೆಸರಲ್ಲೇ ಒಂದು ವ್ಯಾಲ್ಯೂ ಇದೆ. ಒಂದು ಸಿನಿಮಾ, 4 ಕತೆ, 4 ಜನ್ಮ, 4 ಕನ್ನಡ ಭಾಷೆಯ ಸೊಗಡನ್ನ ತಂದಿರುವಂತ ಹೆಮ್ಮೆಯ ಚಿತ್ರತಂಡ ಗತ ವೈಭವ. ಈಗಾಗಲೇ ಟೀಸರು 2 ಬ್ಯೂಟಿಫುಲ್ ಹಾಡನ್ನ ನಿಮ್ ಮುಂದೆ ತಂದಿದ್ದಾರೆ. ಗತ ವೈಭವ ಹಾಡುಗಳನ್ನ ನೋಡಿದೀರಾ? ಇಷ್ಟ ಆಗಿದೆಯಾ? ಆಶಿಕಾ ರಂಗನಾಥ್ ಅವ್ರನ್ನ ನೋಡಿದಾಗ ಮುದ್ದಾಗಿದ್ದಾರೆ ಅನ್ಸಿದಾರ? ಆಕ್ಚುಲಿ ಹೌದು, ಇಲ್ಲಿ ನಮ್ಮ ಮಂತ್ರಿ ಮಾಲ್ನಲ್ಲಿ ಇಷ್ಟು ಜನ ಸೇರಿದ್ದೀರಾ. ನಮ್ಮ ಮುದ್ದಾದ ಚಂದನ ವನದ ಗೊಂಬೆ ಆಶಿಕಾ ಅವ್ರನ್ನ ನೋಡ್ಬೇಕು ಅಂತ ಬಂದಿರೋರು ಎಷ್ಟು ಜನ ಇದ್ದೀರಪ್ಪ? ಆಶಿಕಾ ಮೇಡಮ್, ಒಂದ್ಸಲ ಹಂಗೆ ನಿಮ್ ಫ್ಯಾನ್ಸಿಗೆ ಹಾಯ್ ಅನ್ಬಿಡಿ. ಆಶಿಕಾ ಅವರೇ, ಒಂದು ಹೀರೋ ಆಗೋದಕ್ಕೆ ಏನೆಲ್ಲ ಲಕ್ಷಣ ಇರಬೇಕು? ಹ್ಯಾಂಡ್ಸಮ್ ಆಗಿರ್ಬೇಕು, ಡಾನ್ಸು, ಆಕ್ಟಿಂಗು, ಫೈಟು, ಡೈಲಾಗ್ ಎಲ್ಲ ಚೆನ್ನಾಗಿ ಹೇಳ್ಬೇಕು. ಜೊತೆಗೆ ಚಂದನವನದಲ್ಲಿ ಅಪ್ಪಟ ಕನ್ನಡ ಮಾತಾಡೋ ಹೀರೋ ಬೇಕಲ್ವಾ? ಈ ಎಲ್ಲ ಗುಣಗಳಿರುವಂತ ದುಷ್ಯಂತ್ ಅವರು ನಾಯಕನಾಗಿ ಚಿತ್ರರಂಗಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ಈ ಸಿನಿಮಾದ ಟ್ರೇಲರ್ ಲಾಂಚ್ಗಳಿಗೆ ಬಂದೇ ಬಿಡ್ತು. ಕಾರಣ ಇನ್ನೇನು, ನಮ್ಮ ಕರ್ನಾಟಕದ ಬಾದ್ಶಾ ಅಭಿನವ್ ಚಕ್ರವರ್ತಿ ಸುದೀಪ್ ಸರ್ ಅವರು ಕಾರ್ಯಕ್ರಮದಲ್ಲಿ ಬಂದು ಟ್ರೇಲರ್ ಲಾಂಚ್ ಮಾಡುವಂತ ಸಮಯ. ಎಲ್ಲರೂ ಕಿಚ್ಚ 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 ಕಿಚ್ಚ. All the best, Lord sir. ಇದು ಅನಾಮದೇವರ ಶಾಪ. ಗತ ವೈಭವ ಸಿನಿಮಾದ ಟೀಸರ್ ನೋಡಿದ್ವಿ. ಇನ್ನು ಈ ಸಿನಿಮಾ ಮೂಲಕ ನಮ್ಮ ಚಂದನವನಕ್ಕೆ ಬ್ಯೂಟಿಫುಲ್ ಆಗಿ ಎಂಟ್ರಿ ಕೊಡ್ತಾ ಇರುವಂತಹ ನಾಯಕ. ಹ್ಯಾಂಡ್ಸಮ್ ಆಗಿದ್ದಾರೆ, ಟ್ಯಾಲೆಂಟೆಡ್ ಆಗಿದ್ದಾರೆ, ಅಪ್ಪಟ ಕನ್ನಡಿಗ. ನಮ್ಮೆಲ್ಲರ ಪ್ರೀತಿಯ ಕಿಚ್ಚ ಸುದೀಪ್ ಸರ್ ಅವರು ಪ್ರೀತಿಯಿಂದ ಹಾರೈಸಿ ಗತ ವೈಭವ ಸಿನಿಮಾದ ಟ್ರೇಲರ್ ಅನ್ನ ಲಾಂಚ್ ಮಾಡಿದ್ದಾರೆ. ನವೆಂಬರ್ 14ನೇ ತಾರೀಕು ಸಿನಿಮಾ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಎಲ್ಲರೂ ಹೋಗ್ಬಿಟ್ಟು ಸಿನಿಮಾ ನೋಡ್ಬೇಕು ಅಂತ ಪ್ರೀತಿಯ ರಿಕ್ವೆಸ್ಟ್. ಇಲ್ಲೇ ಮಂತ್ರಿ ಮಾಲಲ್ಲಿ ಥಿಯೇಟರ್ಗೆ ಹೋಗಿ ನೋಡಿದ್ರೆ ಆಯ್ತು. ಸಿಂಪಲ್ ಸುನಿ ಅವರು, ಸರ್ ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಮೊದಲಿಗೆ ಸುದೀಪ್ ಸರ್ ಬಗ್ಗೆ ಹೇಳ್ತೀನಿ. ಮನಸ್ಸಲ್ಲೇ ಹೇಳಿದೆ, ಮನಸ್ಸಲ್ಲೇ ಮಾತಾಡ್ಕೊಂಡೆ. ಮಾರ್ಕ್ ಬಗ್ಗೆ ಮಾತಾಡ್ಬೇಕಾದ್ರೆ ಮನಸ್ಸಲ್ಲೇ ಮಾತಾಡ್ಕೋಬೇಕು ಅಂತ ಹೇಳಿದ್ರು. ತುಂಬ ಖುಷಿ ಆಯ್ತು ಸರ್ ನೀವು ಬಂದಿದ್ದು ನಮಗೆ. ಇಡೀ ಕರ್ನಾಟಕನ 9:30ಗೆ ಟಿವಿ ಮುಂದೆ ಕೂರಿಸ್ತಾ ಇದ್ದೀರ ನೀವು. ನಿಮ್ಮನ್ನ ಕರ್ಕೊಂಡು ನಾವು ಕೂರಿಸಿದ್ದೀವಿ. ಸೊ ನಾವು
ಒಂಥರ ಗ್ರೇಟ್ ಆಗಿದ್ದೀವಿ ಇವತ್ತು. ಸೊ ತುಂಬ ಖುಷಿ ಆಯ್ತು ಸರ್ ನೀವು ಬಂದಿದ್ದು. ಅಂದರೆ ದಯವಿಟ್ಟು ನಮ್ಮ ಸಿನಿಮಾಗೆ ಬನ್ನಿ. ವರ್ಕ್ ಆಗಲಿಲ್ಲ ಅಂದರೆ ನೀವು ಇಲ್ಲೇ ಡ್ರಾಪ್ ಆಗ್ಬಿಟ್ಟು ನಾವು ಇಲ್ಲೇ ಡ್ರಾಪ್ ಆಗ್ಬಿಡ್ತೀವಿ. ಬಟ್ ಗ್ಯಾರಂಟಿ ನಿಮ್ಗೆ ಇದು ವರ್ಕ್ ಆಗುತ್ತೆ. ಇದು ಬೇರೆ ರೀತಿ ಇದೆ ಸಿನಿಮಾ. ಸೊ ದಯವಿಟ್ಟು ಬಂದು ಪ್ರೋತ್ಸಾಹಿಸಿ. ಈ ರೀತಿ ಇನ್ನೇ ಹೆಚ್ಚಿನ ಸಿನಿಮಾಗಳು ಮಾಡೋಕ್ಕೆ ಅವಕಾಶ ಸಿಗುತ್ತೆ. ಅಂದಮೇಲೆ ನಮ್ಮ ಆಶಿಕಾ ಅವರು ನಾಲ್ಕು ಥರ, ಒಂದು ದೇವಕನ್ಯೆ ಥರ, ಒಂದು ಮಂಗಳೂರಿನ ಚಂದದ ಹುಡುಗಿ ಥರ, ಪೋರ್ಚುಗಲ್ ಸ್ಟೈಲ್ನ ಹುಡುಗಿ ಥರ, ಹಾಗೆ ಇನ್ನೊಂದು ಸಸ್ಪೆನ್ಸ್ ಇದೆ ಏನು ಅಂತ, ಈ ಥರದ ಅಂಥದ್ದು ಗೊಂಬೆ ಥರ ಕಾಣಿಸುವಂಥ ನಮ್ಮ ಕನ್ನಡದ ಹೆಮ್ಮೆಯ ನಟಿ, ಚಂದದ ನಟಿ, ದ ವೆರಿ ಗಾರ್ಜಿಯಸ್ ಅಂಡ್ ಟ್ಯಾಲೆಂಟೆಡ್ ಆಶಿಕಾ ರಂಗನಾಥ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಆಶಿಕಾ ಅವರೇ, ಒಂದಂತೂ ನಿಜ, ಇವತ್ತು ಅವರು ಫೋನಲ್ಲಿ ಅಷ್ಟೇ ಅಲ್ಲ, ಕಣ್ಣಲ್ಲೂ ಕ್ಲಿಕ್ ಮಾಡ್ಕೊಂಡಿದ್ದಾರೆ. ನಿದ್ದೆ ಮಾಡಿದ್ರು ಕನ್ಸಲ್ಲಿ ನೀವೇ ಇರ್ತೀರಾ. ಏನು ಹೇಳ್ತೀರಾ ಅವರೆಲ್ರಿಗೂ? ನಮಸ್ಕಾರ ಬೆಂಗಳೂರು, ಹೇಗಿದ್ದೀರಾ? ತುಂಬ ದಿನ ಆಗಿತ್ತು ಈ ಥರ ಒಂದು ಪಬ್ಲಿಕ್ ಇವೆಂಟಲ್ಲಿ ಕಾಣಿಸ್ಕೊಂಡು. ಇದುವರೆಗೂ ನಮ್ಮೆಲ್ಲ ಸಿನಿಮಾದ ಪ್ರಮೋಷನ್ಸ್ ಎಲ್ಲನೂ ನಾವೊಂದು ಪ್ರೆಸ್ ಮೀಟಲ್ಲಿ ಒಂದು ಮೀಡಿಯಾ ಮುಂದೆ ಮಾಡ್ತಿದ್ವಿ. ಇವತ್ತು ನಿಮ್ಮೆಲ್ಲರ ಮುಂದೆ ಇವತ್ತು ಬಂದಿರೋದು ತುಂಬಾ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಫಾರ್ ಟರ್ನಿಂಗ್ ಔಟ್ ಇನ್ ಸಚ್ ಲಾರ್ಜ್ ನಂಬರ್ಸ್. ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಇವತ್ತು ಈ ಕಾರ್ಯಕ್ರಮ ಇಲ್ಲಿ ನಡಿಬೇಕು, ಈ ಒಂದು ಕಾರ್ಯಕ್ರಮ ಆಗಕ್ಕೆ ಕಾರಣ ನಮ್ಮ ಪ್ರೀತಿಯ ಕಿಚ್ಚ ಸರ್. ಅವರು ಇದುವರೆಗೂ ಎಷ್ಟು ಸಿನಿಮಾಗಳಿಗೆ ಸಪೋರ್ಟ್ ಮಾಡಿದ್ದಾರೆ. ಹೊಸ ಪ್ರತಿಭೆಗಳಾಗಿರ್ಬೋದು, ಹೊಸ ಸಿನಿಮಾಗಳು, ಏನೋ ಒಂದು ಹೊಸ ಕಂಟೆಂಟ್ ಬರ್ತಿದೆ, ಹೊಸ ಕ್ರಿಯೇಟಿವ್ ಕಂಟೆಂಟ್ ಇದೆ ಅಂತಂದರೆ ಅವ್ರು ಯಾವಾಗ್ಲೂ ಒಂದು ಪ್ರೀತಿಯಿಂದ ಬಂದು ಅದನ್ನು ಸಪೋರ್ಟ್ ಮಾಡ್ತಾರೆ. ಐ ಥಿಂಕ್ ದ ಮ್ಯಾನ್ ಹಿ ಈಸ್ ಅಷ್ಟು ಪ್ರೀತಿ, ಹಾಗೆ ಸಿನಿಮಾಗಳ ಬಗ್ಗೆ ಇರುವಂಥ ಒಂದು ಪ್ಯಾಷನ್ ಕಾಣಿಸುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಕಮಿಂಗ್ ಹಿಯರ್. ನಾವೆಲ್ಲರೂ ಒಂದು ಸಿಂಪಲ್ ಇನ್ವೈಟ್ಗೋಸ್ಕರ ಕೇಳ್ಕೊಂಡಿದ್ದಕ್ಕೆ ಬಂದಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್. ಆ್ಯಂಡ್ ಸರ್ ಒಟ್ಟಿಗೆ ಒಂದು ಸಿನಿಮಾದಲ್ಲಿ ಕೋಟಿಗೊಬ್ಬದ್ರಿ ಸಿನಿಮಾದಲ್ಲಿ ಪಟಾಕಿ ಪೋರಿ ಸಾಂಗ್ ಮಾಡಿದ್ದೆ. ಅಲ್ಲಿವರೆಗೂ ಚುಟು ಚುಟು ಹುಡುಗಿಯಾಗಿ ಕರೀತಾ ಇದ್ರಿ. ಅದಾದಮೇಲೆ ಹಿಂದಿನವರೆಗೂ ಯಾವಾಗಲೂ ಪಟಾಕಿ ಪೋರಿ ಅಂತಲೇ ಕರೀತಾ ಇದ್ದಾರೆ. ಸೊ ತುಂಬ ಖುಷಿಯಾಗುತ್ತೆ. ಆ ಒಂದು ಅಸೋಸಿಯೇಷನ್ ಬರೀ 3 ದಿನಗಳ ಕಾಲ ನಾವು ಸಾಂಗ್ ಶೂಟ್ ಮಾಡಿದ್ದು. ಬಟ್ ದ ಅಸೋಸಿಯೇಷನ್ ಸರ್ ಜೊತೆ ಇರುವಂಥದ್ದಾಗಲಿ, ಯಾವುದೇ ರೀತಿಯಾದ ಹೆಲ್ಪ್, ಸಜೆಷನ್, ಹೆಲ್ತ್ ಇಶ್ಯೂ ಏನೇ ಇದ್ರೂ ಜಸ್ಟ್ ಒನ್ ಮೆಸೇಜ್ ಅವೇ. ಸುದೀಪ್ ಸರ್ ಈಸ್ ಆಲ್ವೇಸ್ ಬಿನ್ ದೇರ್ ನನ್ನ ಕೆರಿಯರಲ್ಲಿ. ಸೊ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಟು ಯು ಸರ್. ಥ್ಯಾಂಕ್ ಯು ಸೋ ಮಚ್. ಇದು ಅತಿ ಹೆಚ್ಚು ದಿನಗಳ ಕಾಲ ನಾನು ಶೂಟ್ ಮಾಡಿದಂಥ ಸಿನಿಮಾ. ಅತಿ ಹೆಚ್ಚು ಪ್ರೀತಿ, ಆಸಕ್ತಿ, ಹಾಗೆ ಸಾಕಷ್ಟು ತರಬೇತಿ, ರಿಹರ್ಸಲ್ಸ್ನ ಮಾಡಿದಂಥ ಸಿನಿಮಾ. ಒಂದು ಸ್ವಲ್ಪ ಹೊತ್ತು ಸರ್ ಬರ್ತಾರೆ, ಮಾತಾಡ್ತಾರೆ. ಒಂದು ಸ್ವಲ್ಪ ಹೊತ್ತು ಅಷ್ಟೇ. ಸರ್ ಬಂದು ಮಾತಾಡ್ತಾರೆ ಇನ್ನೊಂದು ಸ್ವಲ್ಪ ಹೊತ್ತು. 14th November ಜನ ನೋಡಿ ಇಷ್ಟಪಡ್ತಾರೆ ಅಂತ ನಾನು ಭಾವಿಸ್ತೀನಿ. ಆಲ್ ದಿ ವೆರಿ ಬೆಸ್ಟ್ ಟು ಯು ಟು. ಆ್ಯಂಡ್ ಟೆಕ್ನಿಕಲ್ ಟೀಮ್ ವಿಲಿಯಮ್ ಸರ್ ಇದ್ದಾರೆ, ಎಲ್ಲರೂ, ಸೇರ್ವೇಗಾರ ಸಿಲ್ವಾ ಪ್ರೊಡಕ್ಷನ್, ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಆ್ಯಂಡ್ ನೀವೆಲ್ಲರೂ ಸಿನಿಮಾ ನೋಡ್ತೀರಾ? ಈ ಚಿತ್ರದ ನಾಯಕ ಬಹಳ ಹಾರ್ಡ್ ವರ್ಕ್ ಮಾಡ್ತಾ ಸಿನಿಮಾನೇ ಮಾಡಬೇಕು, ನಟನೇ ಆಗಬೇಕು ಅಂತ ಆಸೆ ಪಟ್ಟಂಥ ಹುಡುಗ. ತುಮಕೂರಿನ ಅಪ್ಪಟ ಕನ್ನಡದ ಪ್ರತಿಭೆ, ಅಚ್ಚುಕಟ್ಟ ಕನ್ನಡ ಮಾತಾಡ್ತಾರೆ. ಫೈಟು, ಡ್ಯಾನ್ಸು, ಡೈಲಾಗು, ಸ್ಟಂಟ್ಸು ಅಂತ ಪ್ರತಿಯೊಂದಕ್ಕೂ ತಯಾರಿ ಮಾಡಿಕೊಂಡು ಚಂದನವನಕ್ಕೆ ಚಂದದ ಎಂಟ್ರಿ ಕೊಡ್ತಾ ಇರುವಂಥದ್ದು ಹ್ಯಾಂಡ್ಸಮ್ ದುಷ್ಯಂತ್ ಅವರು ಇದೀಗ ವೇದಿಕೆ ಮೇಲೆ ಬರಬೇಕು. ಒಂದು 150 ಸಲ ಬಂದಿರಬೇಕು ಇಷ್ಟು ಜನ. ಇವತ್ತೇ ನೋಡಿದ್ ನಾನು ಮಂತ್ರಿ ಮಾಲಲ್ಲಿ. ಎಲ್ರು ಹೇಗಿದ್ದೀರಾ? ಬಹಳ ಜನ ನನ್ ಕೇಳ್ತಿರ್ತಾರೆ, ನೀವು ಸಿನಿಮಾಗೆ ಏನಕ್ಕೆ ಬಂದ್ರಿ, ನಾಯಕ ನಟ ಆಗ್ಬೇಕು ಅಂತ ಏನಕ್ಕೆ ಅನ್ಕೊಂಡ್ರಿ ಅಂತ. ಸುಮಾರು ಘಟನೆಗಳಿದೆ, ಸುಮಾರು ವ್ಯಕ್ತಿಗಳಿದ್ದಾರೆ. ಆದ್ರೆ ಒಂದು ಘಟನೆ ನನ್ನ ಮನಸ್ಸಿನಲ್ಲಿ ಚಿರಸ್ಥಾಯಿಯಾಗಿ ಉಳಿದಿದೆ. ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿಯಲ್ಲಿ ಒಮ್ಮೆ ಅರ್ಜುನ್ ಜನ್ಯ ಸರ್ ಬಂದಿದ್ರು. ಒಂದು ಕಾರ್ಯಕ್ರಮದಲ್ಲಿ ಅವರು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಒಂದಷ್ಟು ಹೆಸರುಗಳನ್ನ ತಗೊಂತಾರೆ. ಮೊದಲು ದೇವ್ರನ್ನ ನೆನೆಸ್ಕೊಂಡು ಆಮೇಲೆ ಇನ್ನೊಂದು ಹೆಸರನ್ನ ತಗೊಂಡ್ರು. ಆ ಹೆಸರು ತಗೊಂತಿದ್ದಂಗೆ ಅಲ್ಲಿದ್ದಂತ ಜನಸ್ತೋಮ ನಡ್ಕೊಂಡಂತ ರೀತಿನ ನಾನು ಗಮನಿಸ್ತಾ ಇದ್ದೆ. ಆ ಹೆಸರೇ ಕಿಚ್ಚ ಸುದೀಪ್.
ನಾನು ಅನ್ಕೊಂಡೆ, ಅಲ್ಲ ಗುರು, ಈ ಹೆಸರು ಹೇಳ್ತಿದ್ದಂಗೆ ಜನ ಹಿಂಗ್ ಆಡ್ತಿದ್ದಾರೆ, ಇನ್ನು ವ್ಯಕ್ತಿಯೇ ಬಂದ್ರೆ ಇನ್ನಂಗಿರುತ್ತೆ ಅಂತ ಬಂದಿದ್ದಾರೆ. ಆ ವ್ಯಕ್ತಿನೇ ಬಂದ್ರೆ ಹೇಗಿರುತ್ತೆ ಅಂತ ಅನ್ಕೊಂತ ಇದೆ. ಅದು ನನ್ನ ಸಿನಿಮಾ ಟ್ರೈಲರ್ ರಿಲೀಸ್ಗೆ ಬಂದಿದ್ದಾರೆ ಅಂದ್ರೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ತುಂಬಾ ಖುಷಿ ಸರ್, ನೀವು ಬಂದಿರೋದು, ನೀವು ನಮ್ಮ ಗತವೈಭವ ಚಿತ್ರಕ್ಕೆ ಬೆನ್ನೆಲುವಾಗಿ ನಿಂತಿರೋದು ನಮ್ಗೆ ಬಹಳ ಖುಷಿ ಇದೆ. ಒಂದು ಅವ್ರನ್ನ ಭೇಟಿ ಆದಾಗ, ನಾನು ಮೊದಲನೇ ಬಾರಿ ಭೇಟಿಯಾಗಿದ್ದು ಇತ್ತೀಚೆಗೆ ಈ ಕಾರ್ಯಕ್ರಮ ಕರೆಯಕ್ಕೆ. ಹೇಗ್ ಬರಿಗೈಯಲ್ಲಿ ಹೋಗೋದು ಅಂತ ಒಂದು ಉಡುಗೊರೆನ ತಗೊಂಡೋಗಿದ್ವಿ. ನೋಡ್ಬಿಟ್ಟು ವೆರಿ ನೈಸ್ ಆಫ್ ಯು, ಬಟ್ ಒಳ್ಳೆ ಕೆಲಸ ಮಾಡ್ತಿದ್ದೀರಾ, ನಿಮಗೆ ಸಪೋರ್ಟ್ ಮಾಡಬೇಕು ಅಂತ ನಾನು ಇದೀನಿ. ನೀವು ಬರಿಗೈಯಲ್ಲಿ ಬಂದ್ರೆ ನನಗೆ ಇನ್ನೂ ಸಂತೋಷ ಆಗುತ್ತೆ. ಇದನ್ನೆಲ್ಲ ಆಗಾಗ ಬರ್ತಾ ಇರಿ, ಹಾಗೆ ಬನ್ನಿ, ಇದೆಲ್ಲ ತಗೊಂಬರ್ಬೇಡಿ ಅಂತಂದ್ರು. ಅದರ ದೊಡ್ಡತನ. ಅದಾದ್ಮೇಲೆ ನಾನು 2017ಕ್ಕೆ ಭಾರತಕ್ಕೆ ಬಂದಾಗ ಬೀದಿ ನಾಟಕ, ಡ್ರಾಮಾ, ಶಾರ್ಟ್ ಮೂವಿ, ಮಾರ್ಷಲ್ ಆರ್ಟ್ಸ್, ಜಿಮ್ನಾಸ್ಟಿಕ್ಸ್, ಡಾನ್ಸ್, 20 kg ದೇಹದ ತೂಕ ಇಳಿಸೋದು, ಅಭಿನಯ ಶಾಲೆಗಳಲ್ಲಿ ತರಬೇತಿ ತಗೊಳ್ಳುವಂಥದ್ದು, ಮತ್ತೆ ಆಕ್ಟಿಂಗ್ ವರ್ಕ್ಶಾಪ್ಸ್ ಮಾಡುವಂಥದ್ದು, ಈ ತರ ತಯಾರಿಗಳು ಮಾಡ್ಕೊತಾ ಇದ್ದೆ. ಅದಾದ್ಮೇಲೆ ಸಿಂಪಲ್ ಸುನಿ ಸರ್ ಅವರ ಒಂದು ಇಂಟ್ರೊಡಕ್ಷನ್ ಆಯ್ತು. ಅವ್ರ ಜೊತೆ ಭೇಟಿಯಾಗಿ ಒಂದೂವರೆ ವರ್ಷ 2 ವರ್ಷ ಅವ್ರ ಜೊತೆ ಒಂದು ಪ್ರಯಾಣ ಆಯ್ತು. ಅದಾದ್ಮೇಲೆ 2022ಕ್ಕೆ ಗತವೈಭವದ ಚಿತ್ರೀಕರಣ ಪ್ರಾರಂಭ ಆಯಿತು. ಅಲ್ಲಿಂದ 3 ವರ್ಷ ಹಿಡಿತು. ಅಲ್ಲಿಗೆ ನಾನು ನಟನೆ ಆಗಬೇಕು ಅಂತ ಹೇಳಿ ಪ್ರೊಫೆಷನಲ್ ಟ್ರೈನಿಂಗ್ನ ಪ್ರಾರಂಭ ಮಾಡಿ 8 ವರ್ಷಗಳಾಯ್ತು. ಎಷ್ಟೋ ಬಾರಿ ಅನ್ನಿಸ್ತಾ ಇತ್ತು ನನಗೆ, ಏನಕ್ಕೆ ಇಷ್ಟು ವರ್ಷ ತಗೊಂತಾ ಇದೆ, ಯಾಕೆ ನನಗೆ ಈ ತರ ಯಾಕೆ ಆಗ್ತಾ ಇದೆ, ಇಷ್ಟೊಂದು ಕಾಲ ಯಾಕೆ ತಗೊಂತಾ ಇದೆ, ತುಂಬಾ ಫ್ರಸ್ಟ್ರೇಷನ್ ಆಗ್ತಿತ್ತು, ನೋವಾಗ್ತಿತ್ತು ಮನಸ್ಸಿಗೆ. ಆಗ ನಾನು ಕಿಚ್ಚ ಸುದೀಪ್ ಸರ್ ನಾನು ಆಪ್ಸ್ಕೊಂತ ಇದ್ದೆ. ಏನಕ್ಕೆ ಅಂದ್ರೆ 1996ರಲ್ಲಿ ಜನವರಿ ತಿಂಗಳಲ್ಲಿ ಅವರ ಮೊದಲನೇ ಸಿನಿಮಾದ ಮುಹೂರ್ತ ನಡೆಯುತ್ತೆ. 10 ದಿನಗಳ ಕಾಲ ಚಿತ್ರೀಕರಣ ಆಗುತ್ತೆ. ನಾನು ಹುಟ್ಟೋಕ್ಕೂ ಮುಂಚೆ 96ರಲ್ಲಿ 10 ದಿನಗಳ ಕಾಲ ಚಿತ್ರೀಕರಣ ಆಗಿ ಆ ಸಿನಿಮಾ ನಿಂತೋಗುತ್ತೆ. ಅದಾದ್ಮೇಲೆ 2ನೇ ಸಿನಿಮಾ ಮುಹೂರ್ತ ಆಗುತ್ತೆ, ಅದು ನಿಂತೋಗುತ್ತೆ. ಮತ್ತೆ 3ನೇ ಸಿನಿಮಾ 1997ರಲ್ಲಿ ತಾಯವ್ವ ಅಂತ ಬಿಡುಗಡೆ ಆಗುತ್ತೆ, 3 ದಿನ ಓಡೋದು. ಅದಾದ್ಮೇಲೆ 4ನೇ ಸಿನಿಮಾ ಸ್ಪರ್ಶ ಬಿಡುಗಡೆ ಆಗುತ್ತೆ, ಒಳ್ಳೆ ಪ್ರತಿಕ್ರಿಯೆ ವ್ಯಕ್ತ ಆಗುತ್ತೆ. ಆದ್ರೆ ಕರ್ನಾಟಕ ಬಂದ್ ಬೇರೆ ಬೇರೆ ಒಂದು ದುರ್ಘಟನೆಗಳಿಂದ. ಅವರ 5ನೇ ಸಿನಿಮಾ ಬಂತು, ಹುಚ್ಚ ಸಿನಿಮಾದಲ್ಲಿ ಕಿಚ್ಚ ಪಾತ್ರ ಮಾಡಿದ್ದು. ನಾನು ಅನ್ಕೊಂತ ಇದ್ದೆ, ಇಂಥ ಒಬ್ಬ ಅದ್ಭುತವಾದ ಕಲಾವಿದರಿಗೂ ಕೂಡ 5-6 ವರ್ಷ ಹಿಡಿತಾ, 5-6 ವರ್ಷ ಹಿಡಿತಾ ಜನರ ಮನಸ್ಸಿನಲ್ಲಿ ಒಂದು ಜಾಗ ಮಾಡೋದಕ್ಕೆ, ಒಂದು ಒಳ್ಳೆ ಪಾತ್ರ ಸಿಗೋದಕ್ಕೆ ಇಷ್ಟು ಕಷ್ಟ ಬೀಳ್ಬೇಕಾಯ್ತು. ಅವರೇ ಎಷ್ಟು ಕಷ್ಟ ಬೀಳ್ಬೇಕಾಯ್ತು ಅಂತಂದ್ರೆ ನಾವು 7-8 ವರ್ಷ ಶ್ರಮ ಪಡೋದೇನು ದೊಡ್ಡ ವಿಚಾರ ಅಲ್ಲ ಬಿಡು ಅಂತ. ನಮ್ಮ ತಂದೆಯವರು ಯಾವಾಗ್ಲೂ ಹೇಳ್ತಿರ್ತಾರೆ, ಒಂದು ಶಿಲೆ ಆಗಬೇಕು ಅಂದ್ರೆ ಕಲ್ಲಿಗೆ ಪೆಟ್ಟು ಬೀಳ್ಬೇಕು ಅಂತ. ಬಿದ್ದಿದೆ. 8 ವರ್ಷಗಳ ನಂತರ ಇವತ್ತು ಗತವೈಭವ ಆಗಿದೆ. ನಿಮ್ಮ ಮುಂದೆ ನವೆಂಬರ್ 14ಕ್ಕೆ ಬರ್ತಾ ಇದ್ದೀವಿ. ಆಶಿಕಾ ರಂಗನಾಥ್ ಅವರು 20 ಚಿತ್ರಗಳಲ್ಲಿ ನಟಿಸಿರುವಂತ ಸುದೀಪ್ ಸರ್ ಜೊತೆ ನಟನೆ ಮಾಡಿದ್ದಾರೆ, ಚಿರಂಜೀವಿ ಸರ್ ಜೊತೆ ನಟನೆ ಮಾಡಿದ್ದಾರೆ, ಗಣೇಶ್ ಸರ್ ಜೊತೆ, ಹೀಗೆ ನಾಗಾರ್ಜುನ್ ಸರ್ ಜೊತೆ, ಹೀಗೆ ಹಲವಾರು ದೊಡ್ಡ ದೊಡ್ಡ ಕಲಾವಿದರ ಜೊತೆ, ದೊಡ್ಡ ದೊಡ್ಡ ನಿರ್ದೇಶಕರ ಜೊತೆ ಕೆಲಸ ಮಾಡಿರುವಂತ ನಟಿ. ನನ್ನ ಮೊದಲನೇ ಚಿತ್ರದಲ್ಲಿ ಅವ್ರ ಜೊತೆ ನಟನೆ ಮಾಡುವಂತ ಅವಕಾಶ ಸಿಕ್ಕಿದ್ದು ನನ್ನ ಅದೃಷ್ಟ ಅಂತ ನಾನು ಅನ್ಕೊಂಡಿದ್ದೀನಿ. ಅವರು ಒಂದು ಕುಟುಂಬದ ಸದಸ್ಯರಾಗಿ ಹೋಗ್ಬಿಟ್ಟಿದ್ದಾರೆ ನಮಗೆ. ಅದೇ ರೀತಿ ನನ್ನ ಜೊತೆ ನಿಂತಂತ ನಮ್ಮ ದೀಪಕ್ ತಿಮ್ಮಪ್ಪ ಅವರು, ನಮ್ಮ ನಿರ್ಮಾಪಕರು, ನನ್ನ ಸ್ನೇಹಿತರು, ಅವರು ನನಗೆ ಬೆನ್ನೆಲುಬಾಗಿ ನಿಂತ್ಕೊಂಡ್ರು. ನಮ್ಮ ನಿರ್ದೇಶಕ ಗುರುಗಳಾದಂಥ ಸಿಂಪಲ್ ಸುನಿ ಅವರು ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ, ಆಪರೇಷನ್ ಅಲ್ಮೇಲಮ್ಮ, ಬಜಾರ್, ಬಹುಪರಾಗ್, ಅವತಾರ ಪುರುಷ, ಸಖತ್, ಚಮಕ್, ಹೀಗೆ 10 ಯಶಸ್ವಿ ಕನ್ನಡ ಚಿತ್ರಗಳನ್ನ ಕೊಟ್ಟಿರ್ತಕ್ಕಂಥ ನಿರ್ದೇಶಕರು. ಅವರ ಕನಸಿನ ಕೂಸು ಗತವೈಭವ ಇದೇ ಚಿಲ್ಡ್ರನ್ಸ್ ಡೇ ನಿಮ್ ಮುಂದೆ ಬರ್ತಾ ಇದೆ. ವಿಕ್ರಾಂತ್ ರೋಣ ಸಂದರ್ಭದಲ್ಲಿ ಕಿಚ್ಚ ಸುದೀಪ್ ಸರ್ ಒಂದು ಮಾತು ಹೇಳಿದ್ರು, ಈ ಸಿನಿಮಾ ನಾನು ಹೇಗೆ ಹೀರೋನೋ ಅದೇ ರೀತಿ ನಮ್ಮ ಛಾಯಾಗ್ರಾಹಕರಾದಂಥ ವಿಲಿಯಂ ಡೇವಿಡ್ ಕೂಡ ಹೀರೋ ಅಂತ ಹೇಳಿದ್ರು. ನಮ್ಮ ಸಿನಿಮಾಗೂ ಅವರೇ ಹೀರೋ. ಗತವೈಭವದಲ್ಲೂ ಕೂಡ ಅದ್ಭುತವಾದ ಕೆಲಸನ ಮಾಡಿದ್ದಾರೆ. ಥ್ಯಾಂಕ್ ಯು ದುಷ್ಯಂತ್ ಅವರೇ, ಒಬ್ಬ ಅದ್ಭುತವಾದ ಪರ್ಫಾರ್ಮರ್, ಅಷ್ಟೇ ಅದ್ಭುತವಾಗಿ ಸ್ಪಷ್ಟವಾದ ಕನ್ನಡದಲ್ಲಿ ಮಾತಾಡುವಂತ ದುಷ್ಯಂತ್. ಹೌದು, ಈಗ ವೇದಿಕೆ ಕಾಯ್ತಾ ಇರೋದು ಒಂದೇ ಒಂದು ಹೆಸರಿಗಾಗಿ. ಆ ಹೆಸರು ಮತ್ತಿನ್ಯಾವುದು ಅಲ್ಲ, ಇಡೀ ಮಂತ್ರಿ ಮಾಲಲ್ಲಿ ಇಷ್ಟು ಜನರನ್ನ ಸೇರಿಸಿದಂತ ಆ ಹೆಸರು ಅದು. ಅವರ ಹೈಟು, ಅವರ ಫಿಸಿಕ್ಕು, ಅವರ ಹೇರ್ ಸ್ಟೈಲು, ಸ್ವಾಗು, ಸ್ಟೈಲು, ಲುಕ್ಕು, ಅಷ್ಟೇ ಯಾಕೆ ಆ ಮ್ಯಾಚೋ ಲುಕ್ಕಲ್ಲಿ ಮುದ್ದಾಗಿ ಪ್ರೀತಿಯಿಂದ ಅವ್ರು ಕೊಡೋ ಸ್ಮೈಲ್, ನಮ್ಮ ಕನ್ನಡದಲ್ಲಿ ಮಾತಾಡಿದ್ರೆ ಹೆಮ್ಮೆಯಿಂದ ಗೌರವ ಕೊಡಬೇಕು ಅನ್ಸುವಂತ ವೀರ ಮದಕರಿ ಇವರು. ಅಭಿನಯದಲ್ಲಿ ಪೈಲ್ವಾನ್ ಇವರು, ಘರ್ಜಿಸೋ ಹೆಬ್ಬುಲಿ ಇವರು, ಮತ್ತೆ ಯಾರು ಅಲ್ಲ, ನಮ್ಮ ಹೆಮ್ಮೆಯ ಅಭಿನಯ ಚಕ್ರವರ್ತಿ. ಮ್ಯಾಕ್ಸಿಮಮ್ ಸೌಂಡ್ ಜೊತೆಗೆ ವೆಲ್ಕಮ್
ಬರ್ತಿಲ್ಲ ಸರ್. ಸ್ವಲ್ಪ ಮಾನಿಟರ್ ಅವರ ಈ ಸೌಂಡ್ ಅನ್ನ ಸ್ಟಾಪ್ ಮಾಡಿ ಅಂತ ಹೇಳಕ್ಕೂ ಮನ್ಸು ಬರ್ತಿಲ್ಲ. ಅಷ್ಟು ಪ್ರೀತಿಯಿಂದ ಕಿಚ್ಚ ಕಿಚ್ಚ ಅಂತಿದ್ರೆ ಹಿಂಗೆ ಹೇಳ್ತಾ ಇರಿ ಅಂತ ಅನ್ಸುತ್ತೆ. ಬಟ್ ಸರ್ ಮಾತು ಕೇಳಿದ್ರಾ? ರೆಡಿನಾ? ಓಕೆ. ಎಲ್ಲರೂ ಹೇಗಿದ್ದೀರಿ? ಈ ಥರ ಪ್ರೀತಿಗೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಎಲ್ಲವರು ಸಿಂಪಲ್ ಸುನಿ ಬನ್ನಿ ಸರ್. ಗತ ವೈಭವ ಅಲ್ಲ. ಮೊದಲನೇದಾಗಿ ತಂಡಕ್ಕೆ ನಾನು ಆಲ್ ದ ಬೆಸ್ಟ್ ಹೇಳ್ತೀನಿ. ಸಿಂಪಲ್ ಸುನಿಯಿಂದ ಸ್ಟಾರ್ಟ್ ಮಾಡ್ತೀನಿ ನಾನು. ನನ್ನ ಪ್ರಕಾರ ಐ ಥಿಂಕ್ ನಮ್ಮ ಕನ್ನಡ ಚಿತ್ರರಂಗದ ಒನ್ ಆಫ್ ದಿ ಬೆಸ್ಟ್ ಟೆಕ್ನಿಷಿಯನ್ ಸಿಂಪಲ್ ಸುನಿ. ನನಗೆ ಅವರೊಟ್ಟಿಗೆ ಕೆಲಸ ಮಾಡೋಕ್ಕಿಂತ ಅವಕಾಶ ಸಿಕ್ಕಿಲ್ಲ. ಬಟ್ ಐ ಹೋಪ್ ಐ ಗೆಟ್ ಟು ವರ್ಕ್ ವಿತ್ ದಿಸ್ ಬಾಯ್ ಸಮ್ ಡೇ. ಪ್ರತಿಯೊಂದು ಫ್ರೇಮ್ ಕೆತ್ತಿ ತೆಗಿತೀರಿ ತಾವು. ಆ್ಯಂಡ್ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ದಿಸ್ ಫಿಲ್ಮ್. ದುಷ್ಯಂತ್, ಐ ವಿಶ್ ಯು ಆಲ್ ದಿ ಬೆಸ್ಟ್. ಯು ಲುಕ್ ಸ್ಟನ್ನಿಂಗ್ ಇನ್ ದ ಫಿಲ್ಮ್. ಆಶಿಕಾ, ಯು ಆಲ್ವೇಸ್ ಲುಕ್ ಸ್ಟನ್ನಿಂಗ್. ಯು ಲುಕ್ ಫ್ಯಾಂಟಾಸ್ಟಿಕ್ಲಿ ಸ್ಟನ್ನಿಂಗ್ ದಿಸ್ ಟೈಮ್. ವಿಲಿಯಂ ಆಕ್ಚುಲಿ ವಿಕ್ರಾಂತ್ ರೋಣ ಮಾಡ್ಬೇಕಾದ್ರೆ ಹೇಳಿದ್ದೆ, ನೀವು ನಮ್ಮನ್ನು ಮಾತ್ರ ಚೆನ್ನಾಗಿ ತೋರಿಸಿ ಅಂತವ್ರು ಎಲ್ಲರೂ ಚೆನ್ನಾಗಿ ತೋರ್ಸೋಕೆ ಸ್ಟಾರ್ಟ್ ಮಾಡಿದ್ದಾರೆ. ಒನ್ ಆಫ್ ದಿ ಫೈನೆಸ್ಟ್ DOPs ನಮ್ಮಲ್ಲಿ. ಐ ವಿಶ್ ದಿ ಎಂಟೈರ್ ಟೀಮ್ ಆಲ್ ದಿ ಬೆಸ್ಟ್. ಟ್ರೈಲರ್ ಲುಕ್ಸ್ ಫ್ಯಾಂಟಾಸ್ಟಿಕ್. ಆ್ಯಂಡ್ ಇಲ್ಲಿ ನಿಮ್ಮೆಲ್ಲರಿಗೂ ಈ ಟೀಮಿಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ನಮಗೆ ಈ ಏರಿಯಾದಲ್ಲಿ ಸಿಕ್ಕಾಪಟ್ಟೆ ಬರೋದು ಕಮ್ಮಿನೇ. ಅದು ಮಂತ್ರಿ ಮಾಲಿಗೆ ಬಂದೇ ಇಲ್ಲ, ಸುಮಾರು ವರ್ಷಗಳಾಗಿದೆ. ಎಲ್ಲರೂ ನೋಡಿ ಬಹಳ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಲವ್. ಒಂದು ಸಿನಿಮಾ ಚೆನ್ನಾಗಿ ಮೂಡ್ ಬರೋದು ಮಾತ್ರ ಇಂಪಾರ್ಟೆಂಟ್ ಅಲ್ಲ, ನಿಮ್ಮೆಲ್ಲರ ಸಹಕಾರ ಅದಕ್ಕೆ. ಆ್ಯಂಡ್ ಎಸ್ಪೆಷಲಿ ದಿಸ್ ಪರ್ಟಿಕ್ಯುಲರ್ ಫಿಲ್ಮ್ ಐ ಥಿಂಕ್ ನೋಡಬೇಕಾದ್ರೆ ಒಂದು ವೈಬ್ ಸಿಗುತ್ತೆ ನಮಗೆ ಟ್ರೈಲರಲ್ಲಿ. ವೆರಿ ವೆರಿ ವೆಲ್ ಶಾಟ್, ಸಿಂಪಲ್. All the very best to the entire team. All the very best. William, all the best. 14th, right? November 14th, ನಿಮ್ಮ ಸಪೋರ್ಟ್ ಅದಕ್ಕಿರಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸುದೀಪ್ ಸರ್, ನೀವು ಬಂದು ಯಾವ್ಯಾವ ಸಿನಿಮಾದ ಟ್ರೈಲರ್ ಲಾಂಚ್ ಮಾಡಿದ್ರ ಅವೆಲ್ಲ ಒಂಥರ ಡೈಮಂಡ್ ಪವರು ಶೈನ್ ಸಿಕ್ದಂಗೆ ಅಷ್ಟು ಪ್ರೀತಿಯಿಂದ ಹಾರೈಸಿರ್ತೀರ. ಬ್ರಾಟ್ ಬಸ್ಟರ್ ಆಗೋಯ್ತು, ಸಾರಿ. ಅದೇ ರೀತಿ ಗತವೈಭವ ಎಲ್ಲ ಯಶಸ್ಸನ್ನ ನಿಮ್ಮ ಪ್ರೀತಿಯ ಆಶೀರ್ವಾದದೊಂದಿಗೆ, ಶುಭ ಹಾರೈಕೆಯೊಂದಿಗೆ ಗತವೈಭವಕ್ಕೆ ಸಿಗ್ಲಿ ಅಂತ ವಿಶ್ ಮಾಡ್ತಾ, ದೀಪಕ್ ಅವ್ರ ಕಡೆಯಿಂದ ಒಂದು ಪ್ರೀತಿಯ ಕಾಣಿಕೆ ಎಲ್ಲಿದೆ ಸರ್? ಫ್ಲವರ್ಸು ಅಲ್ಲಿ ಪಕ್ಕದಲ್ಲಿರೋ ಹುಡುಗಿ ಕೊಡ್ಬೇಕು. ಹುಡುಗರು ಇಟ್ಕೊಂಡು ಏನ್ ಮಾಡೋದ್ರಿಂದ ನೀವು ಹೇಳಿದ್ರಿ ಈಗ ಪ್ರತಿಯೊಂದಕ್ಕೂ ಸಹಕಾರ ಮಾಡೋದು ಅಂತ. ಇಟ್ಸ್ ನಾಟ್ ಲೈಕ್ ದಟ್. ಸಹಕಾರ ಬರಲ್ಲ ಇದರಲ್ಲಿ. ಇದು ಕನ್ನಡ ಸಿನಿಮಾ ಅಂದಮೇಲೆ ನಮ್ಮ ಸಿನಿಮಾಗೆ ನಮ್ದು ಯಾವಾಗಲೂ ಸಪೋರ್ಟ್ ಇದ್ದೇ ಇರುತ್ತೆ. ಅದರಿಂದ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀವಿ ಅಷ್ಟೇ. ದೇರ್ ಇಸ್ ನಥಿಂಗ್ ಎಲ್ಸ್. ಇಟ್ಸ್ ಅ ಮ್ಯಾಟರ್ ಆಫ್ ಜಸ್ಟ್ ಅ ಜರ್ನಿ ಫ್ರಮ್ ಹಿಯರ್. May the best happen to the film. That's it. Thank you. And ಕಿಚ್ಚ ಸರ್ ಮಾತು ಕೇಳ್ತಾ ಇದ್ದೀವಿ. ಇನ್ನೂ ಪ್ರಶ್ನೆ ಏನಾದ್ರು ಇದೆಯಾ ನಿಮಗೆ? ಸುದೀಪ್ ಸರ್, ಹಾಗೆ ದುಷ್ಯಂತ್ ಅವರು ಫಸ್ಟ್ ಸಿನಿಮಾ ನಿಮ್ಮನ್ನೆಲ್ಲ ಇನ್ಸ್ಪಿರೇಷನ್ ಆಗಿ ತಗೊಂಡು ಇಂಡಸ್ಟ್ರಿಗೆ ಬರಲೇಬೇಕು ಅಂತ ಪಣ ತೊಟ್ಟವರು. ಅವ್ರಿಗೆ ಏನಾದರೂ ಒಂದು ಚಿಕ್ಕ ಟಿಪ್ ಕೊಡ್ತೀರಾ ಅಂತ ಕಾಯ್ತಿದ್ದಾರೆ. ಅವ್ರಿಗೆ ಹೇಳಕ್ ಭಯ ಆಗ್ತಾ ಇದೆ ಅಷ್ಟೇ. ಟಿಪ್ಸಿಗೆಲ್ಲ ಸೆಟ್ಲ್ ಆಗ್ಬಿಡಿ, ಫುಲ್ ಬಿಲ್ ತಗೊಳ್ಳಿ. ಅದೇ ಟಿಪ್ಸ್ ತಗೊಳ್ಳೋದು. ನನಗೇನಂದ್ರೆ ಈಗ ದುಷ್ಯಂತ್ ಅವ್ರ ಹತ್ರ ನಾನು ಟಿಪ್ ಕೊಡೋದೇನಿಲ್ಲ, ಬಟ್ ಅವರು ತುಂಬಾ ಚೆನ್ನಾಗಿ ಸ್ಪೀಚ್ ಕೊಡ್ತಾರೆ. ನಾನು ಆಕ್ಚುಲಿ ಅವ್ರ ಹತ್ರ ಕಲಿಬೇಕು. ಹೇಗೆ ಒಬ್ಬ ಕಲಾವಿದ ಇಲ್ಲಿ ಬಂದು ಒಂದು 10 ನಿಮಿಷಗಳ ಕಾಲ ಅಷ್ಟು ಅಚ್ಚುಕಟ್ಟಾಗಿ, ಆಮೇಲೆ ಗೊತ್ತಾಯ್ತು ಅವರು ರಾಜಕಾರಣಿ ಮಗ ಅಂದ್ಬಿಟ್ಟು. ಆಮೇಲೆ ಗೊತ್ತಾಯ್ತು ಓಕೆ. ಆಮೇಲೆ ಇವ್ರು ಹೇಳ್ತಾರೆ ಇದ್ರು, ಇಲ್ಲ ಸರ್ ಫಸ್ಟೇ ಹೇಳಿದ್ದೀನಿ 10 ನಿಮಿಷದಲ್ಲಿ ಸ್ಪೀಚ್ ಮುಗಿಸಕ್ಕೆ ಅಂದ್ಬಿಟ್ಟು. ಸೊ ಟಿಪ್ಸ್ ಅವರಲ್ಲ ಮೇಡಮ್, ನಾವು ತಗೊಂಡೋಗ್ಬೇಕು ಇಲ್ಲಿಂದ. ಹೇಗೆ 10 minutes ಐ ಕ್ಯಾನ್ ಕೀಪ್ ದ ಕ್ರೌಡ್ ಗೋಯಿಂಗ್. ಆ್ಯಂಡ್ ನಮ್ಮ ಸಿಂಪಲ್ ಸುನಿ ಅವರು ಮಾರ್ಕ್ ಬಗ್ಗೆ ಹಾರ್ಟಲ್ಲೇ ವಿಷಯ ಇಟ್ಕೊಂಡು ಕೂತಿದ್ದಾರೆ. ಸೊ ಸುನಿ ಸರ್, ಮನ್ಸಿನ ಮಾತು ಇವಾಗ ಹಂಚ್ಕೋತೀರಾ?
ಆಗಿ ಮನ್ಸಲ್ಲಿ ಹೇಳಿದ್ರಲ್ಲ ಅದನ್ನ ಜೋರಾಗಿ ಸುದೀಪ್ ಸರ್ ಪಕ್ಕದಲ್ಲಿ. ಕಮಾನ್, ಎಸ್ ಸುನಿ ಸರ್, ಯು ಕ್ಯಾನ್ ಡೂ ಇಟ್. ಸೊ ಎಲ್ಲ ಡಿಸೆಂಬರ್ 25th ಮಾರ್ಕ್ ಮಾಡ್ಕೊಂಡಿದ್ದೀರಾ? ಮಾರ್ಕ್ ಬಗ್ಗೆ ಮಾತಾಡ್ಬೇಕಾದ್ರೆ ಫಸ್ಟ್ ಗತವೈಭವ ಮಾರ್ಕ್ ಮಾಡ್ಕೊಳ್ಳಿ, ಆಮೇಲೆ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸುದೀಪ್ ಸರ್. ಟೈಮ್ ಮಾಡಿಕೊಂಡು ಸಂಡೇ ಗತವೈಭವ ಸುದೀಪ್ ಸರ್ ಲಾಂಚ್ ಮಾಡಿದ್ದಾರೆ. ಏನು ಆ ಕಡೆ ತಿರುಗ್ಬೇಕಾ ಫೋಟೋಗ ಸರ್?